ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾವೆಲ್ಲರೂ ತಿಳ್ಕೊಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡಾಕತ್ತೀವಿ. ಅದೇನಪ್ಪ ಅಂದ್ರೆ ಪರ್ಸ್ನಲ್ ಲೋನ್. ಭಾಳಷ್ಟು ಜನ ತಮ್ಮ ಲೈಫ್ ಒಳಗೆ ಎಮರ್ಜೆನ್ಸಿ ಬಂದಾಗ ಮೊದಲು ತಗೊಳ್ಳೋ ಲೋನ್ ಪರ್ಸ್ನಲ್ ಲೋನ್ ಆಗಿರ್ತೈತಿ. ಆದ್ರೆ ತುಂಬ ಜನಕ್ಕೆ ಈ ಪರ್ಸ್ನಲ್ ಲೋನ್ ಅಂದರೆ ಏನು, ಅದು ಹೆಂಗೆ ವರ್ಕ್ ಆಗ್ತೈತಿ, ಅದರೊಳಗೆ ಚಾರ್ಜಸ್ ಏನೇನು ಇರ್ತಾವ ಅಥವಾ ಇಂಟ್ರೆಸ್ಟ್ ರೇಟ್ಸ್ ಏನೇನು ಇರ್ತಾವ ಮತ್ತು ಹಿಡನ್ ಚಾರ್ಜಸ್ ಏನೇನು ಇರ್ತಾವ, ಇವುಗಳನ್ನ ತಿಳ್ಕೊಳ್ಳೋದ ಪರ್ಸ್ನಲ್ ಲೋನ್ ತೊಗೊಂಡು ಆಮೇಲೆ ಪಶ್ಚಾತ್ತಾಪ ಪಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಒಳಗೆ ನಾವು ಡೀಟೇಲ್ ಆಗಿ ಸಿಂಪಲ್ ಕನ್ನಡದೊಳಗೆ ಈ ಎಲ್ಲ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಪರ್ಸ್ನಲ್ ಲೋನ್ ಅಂದ್ರೆ ಏನು? ಪರ್ಸ್ನಲ್ ಲೋನ್ ಅಂದ್ರೆ ಸಿಂಪಲ್ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಇದೊಂದು ಅನ್ಸೆಕ್ಯೂರ್ಡ್ ಲೋನ್ ಆಗಿರ್ತೈತಿ. ಇಲ್ಲಿ ಅನ್ಸೆಕ್ಯೂರ್ಡ್ ಅನ್ನೋದು ಒಂದು ಇಂಪಾರ್ಟೆಂಟ್ ವರ್ಡ್ ಐತಿ. ಅಂದ್ರೆ ನೀವು ಪರ್ಸ್ನಲ್ ಲೋನ್ ತಗೋಬೇಕಾದ್ರೆ ನಿಮ್ಗೆ ಏನು ಅಡ ಇಡೋ ಅವಶ್ಯಕತೆ ಇರಂಗಿಲ್ಲ. ಮನಿ, ವೆಹಿಕಲ್ ಅಥವಾ ನಿಮ್ಮ ಗೋಲ್ಡ್ ಈ ಥರ ಏನು ಅಡ ಇಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾದ್ರೆ ಬ್ಯಾಂಕ್ ನಿಮ್ಗೆ ಲೋನ್ ಹೆಂಗೆ ಕೊಡ್ತೈತಿ, ಯಾವ ಗ್ಯಾರಂಟಿ ಮೇಲೆ ಕೊಡ್ತೈತಿ? ಇವ್ರ ನಿಮ್ಮ ಕ್ರೆಡಿಟ್ ವರ್ತಿನೆಸ್ ಅನ್ನು ನೋಡಿ ನಿಮ್ಗೆ ಲೋನನ್ನು ಕೊಡ್ತಾರ. ಅಂದ್ರೆ ನಿಮ್ಮ ಸ್ಯಾಲ್ರಿ ಮತ್ತು ನಿಮ್ಮ ಸಿಬಿಲ್ ಸ್ಕೋರನ್ನು ನೋಡಿ ಇವರು ನಿಮ್ಗೆ ಲೋನನ್ನು ಕೊಡ್ತಾರೆ. ಇಲ್ಲಿ ನೀವು ಏನನ್ನು ಅಡ ಇಡತ್ತಿಲ್ಲ, ಆ ಒಂದು ಕಾರಣದಿಂದ ಬ್ಯಾಂಕ್ಗೆ ಜಾಸ್ತಿ ರಿಸ್ಕ್ ಇರ್ತೈತಿ. ಸೊ ಅದಕ್ಕೋಸ್ಕರ ಹೋಮ್ ಲೋನ್ಗೆ ಮತ್ತು ವೆಹಿಕಲ್ ಲೋನ್ಗೆ ಕಂಪೇರ್ ಮಾಡಿದ್ರೆ ಪರ್ಸ್ನಲ್ ಲೋನ್ಸ್ಗೆ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಇರ್ತೈತಿ. ಹಾಗಾದ್ರೆ ಈ ಲೋನ್ ಯಾವ ಥರ ವರ್ಕ್ ಆಗ್ತೈತಿ? ನೀವು ಪರ್ಸ್ನಲ್ ಲೋನ್ ಅಪ್ಲೈ ಮಾಡಿದಾಗ ದುಡ್ಡು ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬಂದು ಜಮಾ ಆಗ್ತೈತಿ ಮತ್ತು ಇದನ್ನು ನೀವು 12ರಿಂದ 60 ತಿಂಗಳ ಒಳಗಡೆ ಇವರಿಗೆ ವಾಪಸ್ ಕೊಡಬೇಕಾಗ್ತೈತಿ. ಇದನ್ನ ಇವರ ಟೆನ್ಯೂರ್ ಅಂತೇಳಿ ಕರೀತಾರೆ. ಪ್ರತಿ ತಿಂಗಳು ನೀವು ಕಟ್ಟು ಏನು ಅಮೌಂಟ್ ಇರ್ತೈತಲ್ಲ ಇದಕ್ಕೆ EMI ಅಂತೇಳಿ ಕರೀತಾರೆ, ಅಂದರೆ ಇಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್. ಹಾಗಾದ್ರೆ ಪರ್ಸನಲ್ ಲೋನ್ ತಗೋಬೇಕಾದ್ರೆ ಏನೇನು ಕ್ರೈಟೀರಿಯಾ ಇರ್ತಾವ, ಯಾರಿಗೆಲ್ಲ ಈ ಲೋನ್ ಸಿಗ್ತೈತಿ? ಮೊದಲನೇದಾಗಿ ನಿಮ್ಮ ವಯಸ್ಸು 21ರಿಂದ 60 ವರ್ಷದ ಒಳಗಡೆ ಇರಬೇಕು. ಎರಡನೇದಾಗಿ ನಿಮ್ಗೊಂದು ಫಿಕ್ಸ್ಡ್ ಇನ್ಕಮ್ ಇರಬೇಕು. ಅಂದ್ರೆ ನೀವೇನಾದರೂ ಟೈರ್ 2 ಟೈರ್ 3 ಸಿಟಿ ಒಳಗಿದ್ರಿ ಅಂದ್ರೆ ಮಿನಿಮಮ್ 15,000 ರೂಪಾಯಿ ಸ್ಯಾಲ್ರಿ ಇರಬೇಕು. ಬೆಂಗಳೂರು, ಮುಂಬೈ ಈ ಥರ ಸಿಟಿ ಒಳಗಡೆ ಏನಾದರೂ ಇದ್ರೆ ನಿಮ್ಗೆ 20ರಿಂದ 25,000 ಮಂತ್ಲಿ ಸ್ಯಾಲ್ರಿ ಇರಬೇಕು. ನೀವೇನಾದರೂ ಸ್ಯಾಲ್ರಿಡ್ ಎಂಪ್ಲಾಯಿ ಆಗಿದ್ರೆ ಅಂದ್ರೆ ನಿಮ್ಗೆ ಪರ್ಸ್ನಲ್ ಲೋನ್ ಬೇಗ ಸಿಗ್ತೈತಿ ಕಂಪೇರ್ ಟು ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಗೆ. ಹಾಗಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗ್ತೈತಿ ಪರ್ಸ್ನಲ್ ಲೋನ್ ತಗೋಬೇಕಾದ್ರೆ? ಇವರಿಗೆ 3 ಥರ ಡಾಕ್ಯುಮೆಂಟ್ಸ್ ಬೇಕಾಗ್ತೈತಿ. 1 ID ಪ್ರೂಫ್, 2 ಅಡ್ರೆಸ್ ಪ್ರೂಫ್, 3 ಇನ್ಕಮ್ ಪ್ರೂಫ್. ID ಪ್ರೂಫ್ ಒಳಗೆ ನೀವು ಆಧಾರ್ ಕಾರ್ಡ್, ವೋಟರ್ ID, ಪಾಸ್ಪೋರ್ಟ್ ಈ ಥರ ಡಾಕ್ಯುಮೆಂಟ್ಸ್ಗಳನ್ನು ಕೊಡ್ಬೋದು. ಅಡ್ರೆಸ್ ಪ್ರೂಫ್ ಒಳಗೆ ನೀವು ಆಧಾರ್ ಕಾರ್ಡ್ ಕೊಡ್ಬೋದು, ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಕೊಡ್ಬೋದು ಅಥವಾ ನಿಮ್ಮ ಹೋಮ್ ಅಗ್ರಿಮೆಂಟ್ ಕೊಡ್ಬೋದು. ಇನ್ಕಮ್ ಪ್ರೂಫ್ಗೋಸ್ಕರ ಇವ್ರು ನಿಮ್ಗೆ ನೀವೇನಾದರೂ ಸ್ಯಾಲ್ರಿಡ್ ಎಂಪ್ಲಾಯ್ ಆಗಿದ್ರೆ ಅಂದರೆ ನಿಮ್ಮ 3ರಿಂದ 6 ತಿಂಗಳದ ಸ್ಯಾಲ್ರಿ ಸ್ಲಿಪ್ ಕೇಳ್ತಾರೆ. ಆಮೇಲೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ 3ರಿಂದ 6 ತಿಂಗಳದ ಇವರು ಕೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಇದ್ರೊಳಗೆ ಭಾಳಷ್ಟು ಕಾಸ್ಟ್ ಇನ್ವಾಲ್ವ್ ಆಗಿರ್ತೈತಿ. ಅಂದ್ರೆ ಇದ್ರೊಳಗೆ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಇರ್ತೈತಿ, ಆಮೇಲೆ ಸ್ವಲ್ಪ ಹಿಡನ್ ಚಾರ್ಜಸ್ ಇರ್ತಾವೆ. ಭಾಳಷ್ಟು ಜನ ಇಂಟ್ರೆಸ್ಟ್ ರೇಟ್ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ ಹೊರತು ಈ ಹಿಡನ್ ಕಾಸ್ಟ್ ಬಗ್ಗೆ ಯಾರೂ ಎನ್ಕ್ವೈರಿ ಮಾಡೋಂಗಿಲ್ಲ. ಸೊ ಅದಕ್ಕೋಸ್ಕರ ಈ ಪಾಠನ ಭಾಳ ಲಕ್ಷ್ಯ ಇಟ್ಟು ಕೇಳ್ರಿ. ಮೊದಲನೇದಾಗಿ ಇಂಟ್ರೆಸ್ಟ್ ರೇಟ್. ಇಂಡಿಯಾ ಒಳಗೆ ಜನರಲ್ ಆಗಿ ಇವಾಗ 10ರಿಂದ 24% ಪರ್ಸ್ನಲ್ ಲೋನ್ ಇಂಟ್ರೆಸ್ಟ್ ರೇಟ್ ನಡೆಯಾಕತ್ತೈತಿ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ ಒಳಗೆ. ಈ ಇಂಟ್ರೆಸ್ಟ್ ರೇಟ್ ಕಂಪ್ಲೀಟ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಇರ್ತೈತಿ. ಅಂದರೆ ನಿಮ್ದು ಏನಾದರೂ 750ಕ್ಕಿಂತ ಜಾಸ್ತಿ ಸಿಬಿಲ್ ಸ್ಕೋರ್ ಇತ್ತು ಅಂದ್ರೆ ನಿಮ್ಗೆ ಕಡಿಮೆ ಬಡ್ಡಿ ದರ ಅಥವಾ ಇಂಟ್ರೆಸ್ಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇಂಟ್ರೆಸ್ಟ್ ರೇಟ್ ಅಷ್ಟೇ ಅಲ್ಲದೆ ಮತ್ತೆರಡು ಫೀಸ್ ಇವ್ರದ್ದು ಇರ್ತೈತಿ. ಇದನ್ನ ಹಿಡನ್ ಕಾಸ್ಟ್ ಅಂತ ಕರೀತಾರೆ. ಇದನ್ನ ನೀವು ಲೋನ್ ತಗೊಳ್ಳೋದ್ನಾಗ ಎನ್ಕ್ವೈರಿ ಮಾಡೋದನ್ನ ಮರಿಬೇಡ್ರಿ. ಮೊದಲನೇದಾಗಿ ಪ್ರೊಸೆಸಿಂಗ್ ಫೀ. ಜನರಲ್ ಆಗಿ ಬ್ಯಾಂಕ್ಸ್ಗಳು ನೀವು ಯಾವಾಗ ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡ್ತಾರಲ್ಲ ಅದನ್ನು ಪ್ರೊಸೆಸ್ ಮಾಡ್ಲಿಕ್ಕೋಸ್ಕರ 1ರಿಂದ 3% ಪ್ರೊಸೆಸಿಂಗ್ ಫೀ ಅಂತೇಳಿ ಚಾರ್ಜ್ ಮಾಡ್ತಾರೆ. ಎಕ್ಸಾಂಪಲಿಂದ ಹೇಳಬೇಕಂದ್ರೆ ನೀವು 10 ಲಕ್ಷ ರೂಪಾಯಿ ಲೋನ್ಗೆ ಏನಾದರೂ ಅಪ್ಲೈ ಮಾಡಿದ್ರಿ ಅಂದ್ರೆ 1% ಪ್ರೊಸೆಸಿಂಗ್ ಫೀ ಅಂದ್ರೆ ನಿಮ್ಮ ಅಕೌಂಟಿಗೆ ಬರೋದು 9,90,000 ಅಷ್ಟೇ. ಮಿಕ್ಕಿರೋ 10,000 ರೂಪಾಯಿ ಇವ್ರ ಕಟ್ ಮಾಡ್ಕೊತಾರೆ. ಎರಡನೇದಾಗಿ ಭಾಳ ಇಂಪಾರ್ಟೆಂಟ್ ಫೋರ್ ಕ್ಲೋಜರ್ ಚಾರ್ಜಸ್. ಅಂದ್ರೆ ನೀವೇನಾದರೂ ತೊಗೊಂಡಿರೋ ಲೋನನ್ನು ಬೇಗ ತೀರಿಸ್ಬೇಕಂದ್ರೆ ಸ್ವಲ್ಪ ಬ್ಯಾಂಕ್ಗಳು ಇದಕ್ಕೆ ಪೆನಾಲ್ಟಿಯನ್ನು ಹಾಕ್ತಾವೆ. ಆದರೆ ಎಲ್ಲ ಬ್ಯಾಂಕ್ಗಳು ಇದನ್ನು ಮಾಡೋಂಗಿಲ್ಲ, ಸ್ವಲ್ಪ ಬ್ಯಾಂಕ್ಸ್ಗಳು ಮಾಡ್ತಾವೆ. ಫೈನಲ್ ಮತ್ತು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಗುಡ್ ಡೆಟ್ ಬ್ಯಾಡ್ ಡೆಟ್. ನೋಡ್ರಿ, ನನ್ನ ಪ್ರಕಾರ ಪರ್ಸ್ನಲ್ ಲೋನ್ ಅನ್ನೋದು ನಿಮ್ಮ ಕಷ್ಟದ ಕಾಲದಾಗ ನಿಮ್ಮ ಸಹಾಯಕ್ಕೆ ಬರುವ ಒಂದು ಟೂಲ್ ಆಗಿರಬೇಕು ಹೊರತು ಶೋಕಿ ಮಾಡೋಕೆ ಅಲ್ಲ. ಅಂದ್ರೆ ನಿಮಗೆ ಏನಾದರೂ ಎಮರ್ಜೆನ್ಸೀಸ್ ಬಂದ್ರೆ, ಫಾರ್ ಎಕ್ಸಾಂಪಲ್ ಮೆಡಿಕಲ್ ಎಮರ್ಜೆನ್ಸಿ ಬಂತು ಸಡನ್ ಆಗಿ,
ಇಲ್ಲ ಅಂದರೆ ನಿಮ್ದೊಂದು 2-3 ಲೋನ್ ಐತಿ, ಆ 2-3 ಲೋನ್ಗಳನ್ನು ಒಂದೇ ಲೋನ್ ಮಾಡಿ ಅದನ್ನು ಡೆಟ್ ಕನ್ಸಲ್ಟೇಷನ್ ಅಂತ ಕರೀತಾರೆ, ಅದನ್ನು ಮಾಡಿ ಒಂದೇ EMI ಮಾಡ್ಕೊಳ್ಳೋದಕ್ಕೆ ನೀವು ಪರ್ಸ್ನಲ್ ಲೋನನ್ನು ಯೂಸ್ ಮಾಡ್ಬೇಕು. ಇದನ್ನು ನಾವು ಗುಡ್ ಡೆಟ್ ಅಂತೇಳಿ ಕರಿತೀವಿ. ಅದು ಬಿಟ್ಟು ಐಷಾರಾಮಿ ಫೋನ್ ತೊಗೊಳಕ್ಕೆ, ಬೈಕ್ ತೊಗೊಳಕ್ಕೆ, ಇಲ್ಲ ಫಾರಿನ್ ಟ್ರಿಪ್ ಹೋಗಕ್ಕೆ, ತಿರುಗಾಡಕ್ಕೆ ಏನಾದರೂ ನೀವು ಪರ್ಸ್ನಲ್ ಲೋನ್ ತೊಗೊಂಡ್ರಿ ಅಂದ್ರೆ ಇದನ್ನು ನಾವು ಬ್ಯಾಡ್ ಡೆಟ್ ಅಂತೇಳಿ ಕರಿತೀವಿ. ಯಾಕಂದ್ರೆ ನೀವು ತೊಗೊಳ್ಳೋ ವಸ್ತುಗಿಂತ ಅದ್ರ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿಬಿಡ್ತೈತಿ. ನೀವೇನಾದರೂ ಪರ್ಸ್ನಲ್ ಲೋನ್ಗೆ ಅಪ್ಲೈ ಮಾಡಕತ್ತಿದ್ರಂದ್ರೆ ಆನ್ಲೈನ್ ಒಳಗೆ ಭಾಳಷ್ಟು EMI ಕ್ಯಾಲ್ಕುಲೇಟರ್ಸ್ ಇರ್ತಾವೆ, ಅಲ್ಲಿ ಹೋಗಿ ನಿಮ್ಮ EMIಯನ್ನು ಕ್ಯಾಲ್ಕುಲೇಟ್ ಮಾಡಿರಿ. ಒಂದು ರೂಲ್ ಆಫ್ ಥಂಬ್ ಅಂದ್ರೆ, ಒಂದು ಗೋಲ್ಡನ್ ರೂಲ್ ಏನಪ್ಪ ಅಂದ್ರೆ, ನಿಮ್ಮ ಆದಾಯ ಅಥವಾ ಇನ್ಕಮ್ದ 10-15% ನಿಮ್ಮ EMI ಕಡಿಮೆ ಇರಬೇಕು. ಕೊನೆಯದಾಗಿ ನೀವು ಈ ಸಾಲ, ಈ ಬಡ್ಡಿ ಇದರೊಳಗೆ ಏನಾದರೂ ಬೀಳಬಾರ್ದು ಅಂತಂದ್ರೆ ನೀವು ನಿಮ್ಮ ಖರ್ಚುಗಳನ್ನು ಟ್ರ್ಯಾಕ್ ಮಾಡಬೇಕು. ಪ್ರತಿಯೊಂದು ರೂಪಾಯಿ ಎಲ್ಲಿ ಹೊಂಟೈತಿ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಇದನ್ನು ಯಾವ ಥರ ಟ್ರ್ಯಾಕ್ ಮಾಡ್ಬೇಕಂದ್ರೆ ನಿಮ್ಗೆ ಒಂದು ಮಂತ್ಲಿ ಟ್ರ್ಯಾಕರ್ ಬೇಕಾಗ್ತೈತಿ. ಅದನ್ನು ನಾನು ಆಲ್ರೆಡಿ ನಿಮಗೋಸ್ಕರ ಮಾಡಿದ್ದೇನೆ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದೇನೆ, ಹೋಗಿ ಡೌನ್ಲೋಡ್ ಮಾಡಿಕೊಡ್ರಿ. ನಿಮ್ಮ ಖರ್ಚುಗಳನ್ನು ಯಾವುದೂ ಬಿಡದೆ ಟ್ರ್ಯಾಕ್ ಮಾಡಲಿಕ್ಕೆ ಶುರು ಮಾಡಿರಿ. ಇದರಿಂದ ನಿಮ್ಗೆ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಬೆಳಿತೈತಿ, ನಿಮ್ಗೆ ಜಾಸ್ತಿ ದುಡ್ಡು ಸೇವ್ ಮಾಡೋಕ್ಕೆ ಅವಕಾಶ ಸಿಗ್ತೈತಿ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅವಕಾಶ ಸಿಗ್ತೈತಿ, ನಿಮ್ಮ ಪರ್ಸ್ನಲ್ ಫೈನಾನ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೂಡ ಸಿಗ್ತೈತಿ. ನಿಮ್ಗೆ ಈ ವಿಡಿಯೋ ಒಳಗೆ ವ್ಯಾಲ್ಯೂ ಸಿಕ್ತು ಅಂತ ಅಂದ್ಕೊಳ್ತೇನೆ. ನಿಮ್ಗೇನಾದರೂ ಈ ವಿಡಿಯೋ ಲೈಕ್ ಆಗಿತ್ತು ಅಂದ್ರೆ ಒಂದು ಥಮ್ಸ್ ಅಪ್ ಕೊಡ್ರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ. ಆಮೇಲೆ ನಿಮ್ಗೇನಾದರೂ ಬೇರೆ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕಾಗಿದ್ದರೆ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದನ್ನು, ಆ ಫಾರ್ಮನ್ನು ತುಂಬ್ರಿ. ಅದ್ರ ಮೇಲೆ ನಾವು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ನೀವೇನಾದರೂ ಫಸ್ಟ್ ಟೈಮ್ ಬಂದಿದ್ರಿ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ ಒಳಗೆ ಪರ್ಸ್ನಲ್ ಫೈನಾನ್ಸ್ ರಿಲೇಟೆಡ್ ಸಿಂಪಲ್ ಕನ್ನಡದೊಳಗೆ ನಾವು ಕಂಟೆಂಟನ್ನು ನಿಮಗೋಸ್ಕರ ತೊಗೊಂಬರಕತ್ತೇವೆ, ಕರ್ನಾಟಕದ ಜನತೆಗೋಸ್ಕರ. ಮುಂದಿನ ವಿಡಿಯೋ ಒಳಗೆ ಮತ್ತೆ ಸಿಗೋಣ. ಬಾಯ್.